ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹೋಲಿಕಾ ದಹನ ಇದೆ ಅಲ್ವಾ ಇವತ್ತು. ಫ್ರೆಂಡ್ಸ್, ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ನಡೆದಂಥ ಒಂದು ಬೇಡರ ವೇಷದ ಒಂದು ಡ್ಯಾನ್ಸ್ ಇದು, ಅಂದರೆ ನೃತ್ಯ. ಇದು ಸಿರ್ಸಿಯಲ್ಲಿ ಒಂದು ವರ್ಷ ಬಿಟ್ಟು ಒಂದು ವರ್ಷ, ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಇದನ್ನು ಮಾಡಲಾಗುತ್ತದೆ. ಅಂದರೆ ಈ ವರ್ಷ ಈ ಥರ ಡ್ಯಾನ್ಸನ್ನು ಮಾಡ್ತಾರೆ, ಬೇಡರ ವೇಷವನ್ನು ಕುಣಿತವನ್ನು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ವರ್ಷ ಜಾತ್ರೆ ನಡೆಯುತ್ತೆ. ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ಪೂರ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡದಾದ ಜಾತ್ರೆ ಸಿರ್ಸಿ ಮಾರಿಕಾಂಬಾ ಜಾತ್ರೆ. ಎಲ್ರಿಗೂ ಗೊತ್ತಿರ್ಬೋದು, ನೀವೆಲ್ಲ ನೋಡಿದ್ದೀರಾ, ಆಲ್ಮೋಸ್ಟ್ ಕೆಲವರು ಕೇಳಿರ್ತೀರ, ನೋಡಿಲ್ಲ ಅಂದರೂ. ಸಿರ್ಸಿಯಲ್ಲಿ ಪ್ರತಿ 3ನೇ ವರ್ಷ, ಅಂದರೆ ಒಂದು ವರ್ಷ ಬಿಟ್ಟು, ಈ ವರ್ಷ ಆಗಿಲ್ಲ ಅಂದರೆ ಮುಂದಿನ ವರ್ಷ ಜಾತ್ರೆ ನಡೆಯುತ್ತೆ. ಮಾರಿಕಾಂಬೆ ಜಾತ್ರೆ ತುಂಬಾ ದೊಡ್ಡ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅದಾದಮೇಲೆ ಈ ವರ್ಷ ಬೇಡರ ವೇಷವನ್ನು ಮಾಡ್ತಾರೆ. ಅಂದರೆ ಈ ವರ್ಷ ಜಾತ್ರೆ ಇರಲ್ಲ, ಬೇಡರ ವೇಷ. ಮತ್ತು ಮುಂದಿನ ವರ್ಷ ಜಾತ್ರೆ ಇರುತ್ತೆ, ಬೇಡರ ವೇಷ ಇರಲ್ಲ. ಅಂದರೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ಈ ಬೇಡರ ವೇಷ ಕುಣಿತವನ್ನು ಮಾಡ್ತಾರೆ. ಇದು ಹೋಳಿಯ ಸಂದರ್ಭದಲ್ಲಿ, ಹೋಳಿ ಹಬ್ಬದ ಸಂದರ್ಭದಲ್ಲೇ ಈ ಬೇಡರ ಕುಣಿತವನ್ನು ಮಾಡೋದು, ಬೇಡರ ವೇಷ ಕುಣಿತವನ್ನು. ಇದು ವೀರಭದ್ರ ಸ್ವಾಮಿಯ ಒಂದು ಅವತಾರದ ಒಂದು ಸಂಕೇತ. ಇದು ವೀರಭದ್ರ ಸ್ವಾಮಿ ಥರನೇ ಡ್ರೆಸ್ ಮಾಡಿಕೊಂಡು, ಅವ್ರ ಥರನೇ ನೋಡಿ ರೆಡಿ ಆಗ್ತಾ ಇದ್ದಾರೆ. ವೀರಭದ್ರ ಸ್ವಾಮಿ ಥರನೇ ಮಾಡಿಕೊಂಡು ಅವರ ಒಂದು ಶೌರ್ಯ, ಅವರ ಒಂದು ಶಕ್ತಿಯ ಸಂಕೇತವಾಗಿ ಈ ಹಬ್ಬವನ್ನು, ಈ ಬೇಡರ ಕುಣಿತವನ್ನು ಆಚರಣೆ ಮಾಡ್ತಾರೆ. ತುಂಬ ಚೆನ್ನಾಗಿ 3-4 ದಿನ, ಅಂದರೆ ಇವತ್ತು ಹೋಲಿಕಾ ದಹನ ಅಲ್ವಾ, ಹೋಲಿಕಾ ದಹನಕ್ಕಿಂತಲೂ 3 ದಿನ ಮೊದಲೇ ಶುರುವಾಗಿರುತ್ತೆ. ಐ ಥಿಂಕ್ ಈಗ ಒಂದು 3-4 ದಿನ ಮೊದಲೇ ಶುರು ಆಗಿಬಿಟ್ಟಿದೆ. ಇವತ್ತು ಲಾಸ್ಟ್ ದಿನ ಆಗಿರುತ್ತೆ ಹೋಲಿಕಾ ದಹನದ ದಿನ. ಸಿರ್ಸಿಯ ಬೇರೆ ಬೇರೆ ಭಾಗಗಳಲ್ಲಿ ಈ ಥರದ ಕುಣಿತವನ್ನು ಮಾಡಲಾಗುತ್ತೆ ಇವತ್ತು, ಈ 4 ದಿನವೂ. ಅಂದರೆ ಯಾವ ಏರಿಯಾದಲ್ಲಿ ಹೋದ್ರೂ ಈ ಥರ ನಿಮಗೆ ಬೇಡರ ವೇಷದ ಕುಣಿತ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅವರು ಹೆಂಗೆ ಕಟ್ಟಿಕೊಂಡು, ಕೈಯಲ್ಲಿ ಖಡ್ಗ ಆಯುಧಗಳನ್ನು ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಕುಣಿತವನ್ನು ಕುಣಿತಾರೆ. ಯಾಕೆ ಅಂದರೆ ಅದು ವೀರಭದ್ರ ಸ್ವಾಮಿಯ ಒಂದು ವೀರತೆಯ, ಶೌರ್ಯತೆಯ ಸಂಕೇತ ಅದು. ಅವರು ತುಂಬ ಶಕ್ತಿವಂತ ದೇವರಲ್ವ ವೀರಭದ್ರ ಸ್ವಾಮಿ. ಅವರ ಸಲುವಾಗಿ ಅವರಿಗೆ ಒಂದು ಇದನ್ನು ಅವರ ಒಂದು ಸಂಕೇತವಾಗಿ ಈ ಕುಣಿತವನ್ನು ಆಚರಣೆ ಮಾಡ್ತಾರೆ. ಹೋಳಿ ಹುಣ್ಣಿಮೆ ದಿನ, ಅದು ಇವತ್ತಿನ ದಿನ ಇದು ಮುಕ್ತಾಯವಾಗುತ್ತೆ. ನಮ್ಮ ಸಿರ್ಸಿಯ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆ ಮಾರಿಕಾಂಬಾ ದೇವತೆ, ಒಂದು ಶಕ್ತಿಯುತವಾದ ದೇವತೆ. ಇನ್ನೊಂದು ಹೆಮ್ಮೆಯಾದಂಥ ಒಂದು ಬೇಡರ ವೇಷದ ಕುಣಿತ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಖುಷಿಯಾಗುತ್ತೆ ನೋಡಲಿಕ್ಕೆ. ತುಂಬ ಜನರು ಎಲ್ಲ ದೂರದಿಂದ ಈ ಕುಣಿತವನ್ನು, ಬೇಡರ ವೇಷದ ಕುಣಿತವನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮುಂದೆ ಎಲ್ಲ ನೀವೇ ನೋಡ್ತಾ ಹೋಗಿ, ಸಣ್ಣ ವಿಡಿಯೋ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಬೇಡರ ವೇಷದ ಕುಣಿತ ಅಂತ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.